ಎಲ್ರಿಗೂ ನಮಸ್ಕಾರ. ನಾನಿಂದು ನಚಿಕೇತನ ಕಥೆಯನ್ನು ಹೇಳ್ತಾ ಇದ್ದೀನಿ. ಪ್ರಾಚೀನ ಕಾಲದಲ್ಲಿ ವ್ರಾಜಶ್ರವಸ ಎಂಬ ಋಷಿ ಇದ್ದನು. ಈ ವ್ರಾಜಶ್ರವಸನ ಮಗನೇ ನಚಿಕೇತ. ವ್ರಾಜಶ್ರವಸನು ವಿಶ್ವಜಿತ ಎಂಬ ಯಾಗವನ್ನು ಮಾಡ್ತಾ ಇದ್ದನು. ಈ ವಿಶ್ವಜಿತ ಯಾಗದ ಸಿದ್ಧತೆಯಲ್ಲಿ ತೊಡಗಿದ್ದನು. ಅದನ್ನು ಕಂಡ ನಚಿಕೇತನು ತಂದೆಗೆ ಸಹಾಯ ಮಾಡಲು ಹೋಗ್ತಾನೆ. ಆ ಒಂದು ವಿಶ್ವಜಿತ ಯಾಗದಲ್ಲಿ ದಾನವನ್ನು ಮಾಡುವುದು ಒಂದು ಶ್ರೇಷ್ಠಕರವಾದಂಥ ಕಾರ್ಯವಾಗಿತ್ತು. ವ್ರಜಶ್ರವಸ ಮುನಿಯು ಉಪಯೋಗವಿಲ್ಲದ ಹಸುಗಳನ್ನು ದಾನವನ್ನಾಗಿ ಮಾಡುತ್ತಿರುವುದನ್ನು ಕಂಡು ನಚಿಕೇತನಿಗೆ ತುಂಬ ಚಿಂತೆಯಾಗುತ್ತದೆ. ಏಕೆಂದರೆ ತನ್ನ ತಾಯಿಯಿಂದ ತಿಳಿದಂಥ ವಿಷಯ ಏನೆಂದರೆ, ತನಗೆ ಪ್ರಿಯವಾದುದನ್ನೇ ದಾನವನ್ನು ಮಾಡುವುದು ಶ್ರೇಷ್ಠ ಎಂದು ತನ್ನ ತಾಯಿಯಿಂದ ತಿಳಿದುಕೊಂಡಿದ್ದ ನಚಿಕೇತ. ಹಾಗಾಗಿ ತಂದೆಗೆ ಪ್ರಿಯವಾದುದು ತಾನೇ ಆಗಿರುವುದನ್ನು ಗಮನಿಸಿದ. ಆಗ ನಚಿಕೇತ ತಂದೆ ಬಳಿ ಹೋಗಿ ತಂದೆಗೆ ಕೇಳುತ್ತಾನೆ. ತನ್ನ ತಂದೆಯನ್ನು ನಚಿಕೇತ ಕೇಳ್ತಾನೆ, ನನ್ನನ್ನು ಯಾರಿಗೆ ದಾನ ಮಾಡುತ್ತೀರಿ ಅಂತಂದು ಪುನಃ ಕೇಳಿದಾಗ ವ್ರಜಶ್ರವಸನು ತುಂಬ ಕೋಪಿಷ್ಠನಾಗಿರುತ್ತಾನೆ. ವ್ರಜಶ್ರವಸನು ಹೇಳ್ತಾನೆ, ನಿನ್ನನ್ನು ಯಮನಿಗೆ ದಾನ ಮಾಡುವೆ ಅಂತಂದು ಹೇಳಿದಾಗ ನಚಿಕೇತನು ಯಮಲೋಕಕ್ಕೆ ಹೋಗ್ತಾನೆ. ಯಮಲೋಕದಲ್ಲಿ 3 ದಿನ ಯಮಲೋಕದ ದ್ವಾರದಲ್ಲೇ ಕುಳಿತುಕೊಳ್ತಾನೆ. 3 ದಿನದ ನಂತರ ಯಮರಾಜನು ಬರ್ತಾನೆ. ನಚಿಕೇತನನ್ನು ಕಾಯಿಸಿದ್ದಕ್ಕಾಗಿ ಕ್ಷಮೆಯನ್ನು ಕೇಳಿ, ಈ 3 ದಿನ ನನಗೋಸ್ಕರ ನೀನು ಕಾಯ್ದಿದ್ದೀಯಲ್ಲ, ಹಾಗಾಗಿ ನೀನು 3 ವರಗಳನ್ನು ಕೇಳು, ನಾನು ಕೊಡುವೆ ಅಂತಂದು ಯಮಧರ್ಮರಾಯ ಹೇಳ್ತಾನೆ. ಆಗ ನಚಿಕೇತನು ಕೇಳ್ತಾನೆ, ಏನಪ್ಪ ಅಂದರೆ ನಚಿಕೇತನು 1ನೇ ವರ ತನ್ನ ತಂದೆಗೆ ಸಂತೃಪ್ತಿ ಸಿಗಲೆಂದು ಕೇಳ್ತಾನೆ. ಆಗ ಯಮಧರ್ಮರಾಯ ತಥಾಸ್ತು ಅಂತಂದು ಹೇಳ್ತಾನೆ. 2ನೇ ವರ ಅಗ್ನಿವಿದ್ಯೆಯನ್ನದು ತನಗೆ ದಯಪಾಲಿಸಬೇಕಂತಂದು ಕೇಳ್ತಾನೆ. ಅದಕ್ಕೂ ಕೂಡ ಯಮಧರ್ಮರಾಯ ಆಗಲಿ ಅಂತಂದು ತಥಾಸ್ತು ಅಂತಂದು ಹೇಳ್ತಾರೆ. ಮುಂದೆ ಅದು ನಚಿಕೇತಾಗ್ನಿ ಎಂದು ಪ್ರಸಿದ್ಧಿಯನ್ನು ಪಡೆಯುತ್ತದೆ. 3ನೇ ವರ ನಚಿಕೇತ ಜನ್ಮಾಂತರಗಳ ರಹಸ್ಯವನ್ನು, ಈ ಜನ್ಮಾಂತರಗಳ ರಹಸ್ಯ ಅಡಗಿರುವ ಆತ್ಮವಿದ್ಯೆಯನ್ನದು ಕರುಣಿಸುವಂತಂದು ಯಮಧರ್ಮರಾಯರಲ್ಲಿ ಕೇಳಿಕೊಂಡಾಗ, ಚಿಕ್ಕ ಬಾಲಕ ಅಂಥ ದೊಡ್ಡ ವಿಷಯವನ್ನು ಕೇಳಿದಾಗ, ನೀ ಬೇರೆ ಏನಾದರೂ ಕೇಳುವಂಥ ಸಂಪತ್ತು, ಸಿರಿ, ಆಯಸ್ಸು ಕೇಳು, ಇದು ಬೇಡ ಅಂತಂದು ಹೇಳಿದಾಗೂ ನಚಿಕೇತ ಹಠಕ್ಕೆ ನಿಂತುಬಿಟ್ಟನು. ಆ ಒಂದು ಜನ್ಮಾಂತರ ರಹಸ್ಯಗಳ ಆತ್ಮವಿದ್ಯೆಯನ್ನು ಬೇಕೇ ಬೇಕಂತಂದಾಗ ಅವನ ಆಸಕ್ತಿಯನ್ನು ಕಂಡು ಯಮಧರ್ಮರಾಯ ಅದನ್ನು ಕರುಣಿಸುತ್ತಾನೆ. ಹೀಗೆ ನಚಿಕೇತನು ತನ್ನ ವಿದ್ಯೆಯಿಂದ ಎಲ್ಲವನ್ನು ಪಡ್ಕೊಳ್ತಾನೆ. ಯಮನು ನಚಿಕೇತನಿಗೆ ಆತ್ಮವಿದ್ಯೆಯನ್ನು, ಯೋಗವಿದ್ಯೆಯನ್ನು ಹೇಳಿಕೊಡ್ತಾನೆ, ಅದನ್ನು ಕಲಿಯುತ್ತಾನೆ. ನಚಿಕೇತನ ಚರಿತ್ರೆಯು ಕಠೋಪನಿಷತ್ತಿನಲ್ಲಿದೆ. ವಿದ್ಯೆಯೇ ಸರ್ವಶ್ರೇಷ್ಠವೆಂದು ಯಮನ ಬಳಿ ವಾದಿಸಿ ಸಾಧಿಸಿ ಭೂಮಿಗೆ ಜ್ಞಾನ ವಿದ್ಯೆಯನ್ನು ತಂದ ಮಹಾನುಭಾವ ನಚಿಕೇತ. ಧನ್ಯವಾದಗಳು.